ಎಲ್ಲರಿಗೂ ನಮಸ್ಕಾರ. ನಿಮ್ಮ ಜೊತೆ ಖುಷಿ ವಿತ್ ಲೈಫ್. ನಾನಿವತ್ತು ನಿಮ್ಮ ಜೊತೆ ಒಂದಷ್ಟು ಮಾರಲ್ ಕೋಟ್ಸ್ ಬಗ್ಗೆ ಹೇಳ್ತೀನಿ. ಏನಪ್ಪ ಅಂತಂದರೆ, ಜೀವನದಲ್ಲಿ ಪ್ರತಿಯೊಬ್ಬ ಮನುಷ್ಯನಿಗೂ ಅವ್ರದ್ದೇ ಆದಂಥ ಒಂದು ಆಸೆ ಕನಸು ಇದ್ದೇ ಇರುತ್ತೆ. ಮತ್ತು ನಮ್ಮದು ನಾವು ಅನ್ನೋದಂತೂ ಇದ್ದೇ ಇರುತ್ತೆ, ಹೌದಲ್ವಾ? ಸೊ ಆದರೆ ನಾವು ಒಂದು ಎಥಿಕ್ಸನ್ನು ತಿಳ್ಕೊಬೇಕು. ಆ ಎಥಿಕ್ಸನ್ನು ಮರೆತು ಜೀವನ ಮಾಡಿದ್ರೆ ನಿಜವಾಗ್ಲೂ ಅದು ತುಂಬ ಪ್ರಾಬ್ಲಮ್ ಆಗುತ್ತೆ ಅಂತ ಎಲ್ರಿಗೂ ತಿಳ್ಕೊಂಡಿರಬೇಕು ಫಸ್ಟು. ಯಾಕಂದರೆ ಪ್ರತಿಯೊಬ್ಬರ ಜೀವನದಲ್ಲೂ ಅಷ್ಟೇ ಒಂದೇ ಥರ ಇರಲ್ಲ. ಏರು ತೀರು ಅಂತೇನೋ ಅಂತಾರಲ್ಲ, ಏಳು ಬೀಳು ಇದ್ದಂಗೆ ಅಂತ. ಒಂದೊಂದು ಸಲ ತುಂಬ ಚೆನ್ನಾಗಿರ್ತೀವಿ, ಇನ್ನೊಂದೊಂದು ಸಲ ತುಂಬ ಪಾತಾಳಕ್ಕೆ ಬೀಳೋ ಅಂಥ ಸಿಚುವೇಶನು ನಮಗೆ ಬಂದಿರುತ್ತೆ. ಸೊ ಈ ಲೈನ್ಸನ್ನು ಕೇಳಿ, ಇಷ್ಟ ಆದರೆ ಲೈಕ್ ಮಾಡಿ. ನಿನ್ನ ಕಣ್ಣೀರ ನಿನ್ನ ಕಣ್ಣು ನೋಡದು, ನಿನ್ನ ನೋವ ನಿನ್ನ ಕಿವಿಯೇ ಕೇಳದು, ನಿನ್ನ ದುಃಖವ ನಿನ್ನ ಬಾಯಿ ನುಂಗಲಾರದು, ನಿನ್ನ ಮನಸ್ಸಿನ ಮಾತ ನಿನ್ನ ಮೆದುಳೇ ತಿಳಿಯದು. ಓ ಮನುಜ, ನೀನು ಬರೀ ಯಂತ್ರವಷ್ಟೇ, ನಿನ್ನ ಮನಸ್ಸು ಮಾತ್ರ ಜೀವಂತ. ನಮ್ಮ ಜೀವನದಲ್ಲಿ ಏನಾಗುತ್ತೆ ಅಥವಾ ಏನಾಗ್ಬೋದು ಅಂತ ನಮಗೆ ಯಾವುದೇ ಥರ ಪ್ರಿಡಿಕ್ಷನ್ ಇರೋದಿಲ್ಲ. ಏನಾಗಬೇಕು ಅಂತ ಆ ಭಗವಂತ ಅಂದ್ಕೊಂಡಿರ್ತಾನೆ, ಅದು ಮಾತ್ರ ಆಗೋಕ್ಕೆ ಸಾಧ್ಯ. ಆದರೆ ನಮಗೊಂದು ದಿನ ಒಳ್ಳೆಯದಾಗುತ್ತೆ ಅನ್ನೋ ಒಂದು ಭರವಸೆಯಿಂದ ನಾವು ಲೈಫನ್ನು ಲೀಡ್ ಮಾಡಬೇಕು ಅಷ್ಟೇ. ಸೊ ಇಷ್ಟು ಹೇಳ್ತಾ ನನ್ನ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಸೊ ನಾನು ದೇವಸ್ಥಾನ ಮುಗಿಸಿ ಹೊರಟಿದ್ದು ನಮ್ಮ ಜಮೀನ್ ಹತ್ರ. ನಮ್ಮ ಜಮೀನು ಹೋಗೋ ದಾರಿಯಲ್ಲಿ ತುಂಬ ಚೆನ್ನಾಗಿರುವಂತಹ ಒಂದಷ್ಟು ನೇಚರನ್ನು ನಾವು ನೋಡ್ಬೋದು. ನಿಜವಾಗ್ಲೂ ಸೂಪರಾಗಿರುತ್ತೆ. ಇನ್ನು ನಮ್ಮ ಜಮೀನು ಹತ್ರ ಬಂದರೆ ಎಲ್ಲ ಟರ್ಮೆರಿಕ್ ಎಲ್ಲನೂ ತೆಗ್ದು ಹಾಕ್ಬಿಟ್ಟಿದ್ರು ಆಲ್ರೆಡಿ. ಅಂದರೆ ಜಮೀನಲ್ಲೆಲ್ಲ ಬೆಳೆ ಎಲ್ಲ ತೆಗ್ದಿದ್ರು. ಬಟ್ ನಿಮ್ಗೆ ಏನಪ್ಪ ತೋರಿಸ್ಬೇಕು ಅಂದನು ಅಂತ ಅಂದರೆ, ಒಂದು ನಿಮಿಷ ತೋರಿಸ್ತೀನಿ. ನೋಡ್ತಾ ಇದ್ದೀರಲ್ವಾ, ಈ ಶಿವಲಿಂಗ ನಮ್ಮ ಜಮೀನಲ್ಲಿ ಅಂದರೆ ತುಂಬ ಹಿಂದೆ ಉಳುಮೆ ಮಾಡಬೇಕಾದ್ರೆ ಭೂಮಿನ ಸಿಕ್ಕಿದ್ದು. ಸೊ ಹಾಗಾಗಿ ನಿಮಗೆ ತೋರಿಸೋಣ ಅಂದ್ಬಿಟ್ಟು ನಾನು ನಿಮಗೆ ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ ಇವತ್ತು. ನೋಡಿ ಹೇಗಿದೆ ಅಂತ. ಚೆನ್ನಾಗಿದೆ ಅಲ್ವಾ? ನನಗಂತೂ ತುಂಬ ಇಷ್ಟ. ನಾನು ಯಾವಾಗ ಬಂದರೂ ಜಮೀನ್ ಹತ್ರ ಬಂದು ಈ ದೇವ್ರನ್ನ ನೋಡ್ಕೊಂಡು ನಮಸ್ಕಾರ ಮಾಡ್ಕೊಂಡು ಹೋಗ್ತೀನಿ. ಬಟ್ ಇಷ್ಟು ದಿನ ಪೂಜೆ ಮಾಡಿ ಹೋಗ್ತಾಯಿದ್ದೆ. ಬಟ್ ಜಾತ್ರೆಗೆ ಬಂದು ಡೈರೆಕ್ಟಾಗಿ ಬಂದಿದ್ದರಿಂದ ನಾನೇನು ತಂದಿರಲಿಲ್ಲ. ಸೊ ಹಾಗಾಗಿ ಹಂಗೆ ನೋಡ್ಕೊಂಡು ನಮಸ್ಕಾರ ಮಾಡ್ಕೊಂಡು ಬಂದೆ. ನನಗಂತೂ ಈ ದೇವರು ತುಂಬ ಇಷ್ಟ. ಮುಂದೆ ಒಂದು ದಿನ ನನಗೆ ಸಾಮರ್ಥ್ಯ ಸಿಕ್ಕಿದ್ರೆ ಒಂದು ದೇವಸ್ಥಾನನ ಕಟ್ಟಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ದೇವರು ಯಾವಾಗ ಅಣು ಮಾಡಿಕೊಡ್ತಾನೋ ಗೊತ್ತಿಲ್ಲ. ಬಟ್ ಮಾಡಿದಾಗ ಖಂಡಿತವಾಗ್ಲೂ ಮಾಡ್ತೀನಿ. ಆದಷ್ಟು ಬೇಗ ಧೈರ್ಯ ಸ್ಥೈರ್ಯ ಎರಡೂ ನನಗೆ ಕೊಡಲಿ ಆ ಭಗವಂತ ಅಂತ ಕೇಳ್ಕೊತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ಸೊ ಎಲ್ರಿಗೂ ಧನ್ಯವಾದಗಳು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ.